ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ಒಂದು ಫೋಲ್ಡರ್ ಅಲ್ಲಿ ಇರುವಂತ ಎಲ್ಲ ಸಬ್ ಫೋಲ್ಡರ್ ನೇಮ್ಸ್ ನ ಹೇಗೆ ತಗೋಬೇಕು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಅಂದ್ರೆ ಇವಾಗ ನಾನೊಂದು ಫೋಲ್ಡರ್ ಕೊಟ್ರೆ ಅದರಲ್ಲಿರೋ ಎಲ್ಲ ಸಬ್ ಫೋಲ್ಡರ್ ನೇಮ್ಸ್ ನನಗೆ ಲಿಸ್ಟ್ ಬೇಕು. ಅದನ್ನ ಹೇಗೆ ಪ್ರೋಗ್ರಾಮ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಇವಾಗ ಎಕ್ಸೆಲ್ ಫೈಲ್ ಹೋಗೋಣ. ಈ ಎಕ್ಸೆಲ್ ಫೈಲ್ ಅಲ್ಲಿ ನಿಮಗೆ ಒಂದು ಪ್ರೋಗ್ರಾಮ್ ಇದೆ. ಈ ಪ್ರೋಗ್ರಾಮ್ ಏನ್ ಮಾಡುತ್ತೆ ಅಂದ್ರೆ ಒಂದು ಫೋಲ್ಡರ್ ತಗೊಳುತ್ತೆ, ಆ ಫೋಲ್ಡರ್ ಇರುವಂತ ಎಲ್ಲಾ ಸಬ್ ಫೋಲ್ಡರ್ಸ್ ನ ಲಿಸ್ಟ್ ಮಾಡುತ್ತೆ. ಇದನ್ನ ಹೇಗ್ ಮಾಡೋದು ನಾನು ನಿಮಗೆ ಕಲಿಸ್ಕೊಡ್ತೀನಿ. ರೈಟ್ ಕ್ಲಿಕ್, ಇನ್ಸರ್ಟ್, ಮಾಡ್ಯೂಲ್. ಒಂದು ಮಾಡ್ಯೂಲ್ ತಗೋಣ. ಸಬ್ ಗೆಟ್ ಸಬ್ ಫೋಲ್ಡರ್ಸ್ ಅಂತ ಕೊಡೋಣ. ಇಲ್ಲಿ ವೇರಿಯೇಬಲ್ ಡಿಕ್ಲೇರ್ ಮಾಡೋಣ, FSO as ನ್ಯೂ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್. ಮತ್ತೊಂದು ಪಾತ್ ತಗೊಳ್ಳೋಣ as string. ನೆಕ್ಸ್ಟ್ ಇಲ್ಲಿ ಒಂದು ಫೋಲ್ಡರ್ ಮತ್ತೆ ಒಂದು ಸಬ್ ಫೋಲ್ಡರ್ಗೆ ಎರಡು ವೇರಿಯೇಬಲ್ ಡಿಕ್ಲೇರ್ ಮಾಡೋಣ. ಫೋಲ್ಡರ್ ಆಬ್ಜೆಕ್ಟ್ dim obj folder as folder dim obj sub folder as folder ಅಂತ ಕೊಡೋಣ. ನೆಕ್ಸ್ಟ್ ಬಂದು ಇಲ್ಲಿ ಪಾತ್ ತಗೊಳ್ಳೋಣ, str path equals ಇದನ್ನ ಯೂಸರ್ ಕೊಡೋ ತರ ಮಾಡೋಣ. ಪಾತ್ಸ್ ಎಂಟರ್ ಫೋಲ್ಡರ್ ಪಾತ್. ಯೂಸರ್ ಏನ್ ಪಾತ್ ಕೊಡ್ತಾರಲ್ಲ ಅದನ್ನ ಒಂದು ಫೋಲ್ಡರ್ಗೆ ಅಸೈನ್ ಮಾಡ್ಬೋದು. ಯಾವ ರೀತಿ? ಸೆಟ್ obj folder equals fso dot get folder str path. ಸೊ ಇದೇನ್ ಮಾಡುತ್ತೆ, ಈ ಪಾತ್ ನಾನು ಏನ್ ಕೊಡ್ತೀನಿ ಅದು ಈ obj ಫೋಲ್ಡರ್ಗೆ ಅಸೈನ್ ಆಗುತ್ತೆ. ಸೊ ಇದರಲ್ಲಿರುವಂತ ಎಲ್ಲ ಸಬ್ ಫೋಲ್ಡರ್ಸ್ ನನಗೆ ಲಿಸ್ಟ್ ಬೇಕು. ಆ ಲಿಸ್ಟ್ ಬಂದು ಈ FSO ಶೀಟ್ ಅಂತ ಏನಿದೆ, WKS FSO ಶೀಟ್ ನನಗೆ ಇಲ್ಲಿ ಲಿಸ್ಟ್ ಆಗ್ತದೆ ಕಾಲಮ್ ಬಿ ಅಲ್ಲಿ. ಸರಿ, ಏನ್ ಮಾಡೋಣ ಅಂದ್ರೆ ಇದು ಲೂಪ್ ಅಲ್ಲಿ ತಗೋಣ. ಯಾಕೆಂದ್ರೆ ನನಗೆ ಮಲ್ಟಿಪಲ್ ಸಬ್ ಫೋಲ್ಡರ್ಸ್ ಇದ್ದಾಗ ಅದು ಲೂಪ್ಸ್ ಅಲ್ಲಿ ತಗೋಬೇಕು. ಫಾರ್ obj ಸಬ್ ಫೋಲ್ಡರ್ ಇನ್ obj ಫೋಲ್ಡರ್ ಡಾಟ್ ಸಬ್ ಫೋಲ್ಡರ್ಸ್ ಅಂತ ಕೊಡ್ತೀನಿ. ಈಚ್ ಅನ್ನು ಕೊಡೋಣ, ಫಾರ್ ಈಚ್. ನೆಕ್ಸ್ಟ್ obj ಸಬ್ ಫೋಲ್ಡರ್. ಇವಾಗ ಈ obj ಫೋಲ್ಡರ್ ಅಂತ ಏನಿದೆ ಅದರಲ್ಲಿರೋ ಎಲ್ಲಾ ಸಬ್ ಫೋಲ್ಡರ್ಸ್ ಲಿಸ್ಟ್ ಆಗಿ ನನಗೆ WKS FSO ಶೀಟ್ ಅಲ್ಲಿ ಪೇಸ್ಟ್ ಆಗಬೇಕು. WKS FSO ಡಾಟ್ ರೇಂಜ್ ಆಫ್ B6 ಇಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಡಾಟ್ ವ್ಯಾಲ್ಯೂ ಈಕ್ವಲ್ಸ್ obj ಸಬ್ ಫೋಲ್ಡರ್ ಡಾಟ್ ನೇಮ್ ಅಂತ ಕೊಡ್ತೀನಿ. ನೇಮ್ ಅಂತ ಕೊಟ್ಟಾಗ ಅದರಲ್ಲಿ ಯಾವ ಸಬ್ ಫೋಲ್ಡರ್ಸ್ ಇದೆ ಆ ನೇಮ್ಸ್ ಎಲ್ಲ ನನಗೆ ಲಿಸ್ಟ್ ಆಗುತ್ತೆ. ಬಟ್ ನನಗೆ B6 ಅನ್ನೋದೇನಿದೆ ಅದು B7 B8 ಅಂತ ಒಂದ್ರ ಕೆಳಗೆ ಒಂದು ಪೇಸ್ಟ್ ಆಗ್ತಾ ಹೋಗ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಇನ್ನೊಂದು ವೇರಿಯೇಬಲ್ ತಗೋತೀನಿ, dim int row as integer ಅಂತ. ಈ ಇಂಟಿಜರ್ ನಲ್ಲಿ ತಗೊಂಡು ಈಕ್ವಲ್ 6 ಅಂತ ಕೊಟ್ಬಿಡ್ತೀನಿ. ಅಂದ್ರೆ 6th ರೋ ಇಂದ ಸ್ಟಾರ್ಟ್ ಆಗ್ಬೇಕು. ಈ int row ವೇರಿಯೇಬಲ್ ನ ತಗೊಂಡು ಇಲ್ಲಿ B6 ಇದೆಯಲ್ಲ ಇದನ್ನ ತೆಗೆದ್ಬಿಟ್ಟು int row ಇಲ್ಲಿ ಕೊಟ್ಬಿಡೋಣ. ಬಟ್ ನಂಗೆ ಇದು ಇನ್ಕ್ರಿಮೆಂಟ್ ಆಗಬೇಕು. ಈಕ್ವಲ್ಸ್ int row ಪ್ಲಸ್ 1 ಈ ರೀತಿ. ಈಗೇನಾಗುತ್ತೆ, ಇದು P6 ಅಲ್ಲಿ ಒನ್ ನೇಮ್ ಬರುತ್ತೆ, ನೆಕ್ಸ್ಟ್ ಫೋಲ್ಡರ್ ನೇಮ್ ಹಂಗೆ ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಎಷ್ಟು ಸಬ್ ಫೋಲ್ಡರ್ಸ್ ಇರುತ್ತೆ ಅಷ್ಟು ಫೋಲ್ಡರ್ಸ್ ಲಿಸ್ಟ್ ಈ ಕಾಲಮ್ B6 ಇಂದ ಸ್ಟಾರ್ಟ್ ಆಗುತ್ತೆ. ಇದನ್ನ ರನ್ ಮಾಡ್ತೀನಿ, ನನಗೆ ಪಾತ್ ಕೇಳುತ್ತೆ. ಒಂದು ಪಾತ್ ಕೊಡೋಣ. ಏನ್ ಮಾಡೋಣ ಅಂದ್ರೆ ಇಲ್ಲಿ ಒಂದು ಫೋಲ್ಡರ್ ತಗೋತೀನಿ, G ಮೆಟೀರಿಯಲ್ಸ್ ಅಂತ. ಇದರಲ್ಲಿ ತುಂಬಾ ಸಬ್ ಫೋಲ್ಡರ್ಸ್ ಇದೆ. ಇದನ್ನ ನಾನು ಇಲ್ಲಿ ಕೊಡ್ತೀನಿ, ಓಕೆ ಅಂತ ಕೊಡ್ತೀನಿ. ಇಲ್ಲೋದ್ರೆ ನೋಡಿ ನನಗೆ ಕಂಪ್ಲೀಟ್ ಲಿಸ್ಟ್ ಬಂದ್ಬಿಡುತ್ತೆ. ರೈಟ್, ನನ್ಗೇನಾದ್ರೂ ಹೆಡ್ಡಿಂಗ್ ಬೇಕಂದ್ರೆ ನಾನು ಇಲ್ಲಿ ಮ್ಯಾನ್ಯಲ್ ಕೊಡ್ಬೋದು. ಇಲ್ಲ ಅಂದ್ರೂ ನಾನು ಇಲ್ಲಿ ಹೋಗ್ಬಿಟ್ಟು WKS
FSO dot range of B5 dot value equals sub folder list. ಈ ತರ ಕೂಡ ಕೊಡಬಹುದು, ಇಲ್ಲಾಂದ್ರೆ ನಾನು ಹಾರ್ಡ್ ಕೋಡ್ ಮಾಡಿ ಡೈರೆಕ್ಟ್ ಆಗಿ ಅಲ್ಲೇ ವ್ಯಾಲ್ಯೂನ ಕೊಡಬಹುದು. ಇವಾಗ ಏನಾಗುತ್ತೆ, ಇಲ್ಲೊಂದು ಹೆಡ್ಡಿಂಗ್ ಬರುತ್ತೆ, ಅದ್ರ ಕೆಳಗೆ ನನಗೆಲ್ಲ ಸಬ್ ಫೋಲ್ಡರ್ಸ್ ನೇಮ್ಸ್ ಬರುತ್ತೆ. ನಾನು ಇವಾಗ ಇದು ರನ್ ಮಾಡಿದ್ರೆ ಪಾತ್ ಕೇಳುತ್ತೆ, ನಾನು ಪಾತ್ ಕೊಡ್ತೀನಿ, ಓಕೆ ಅಂತ ಕೊಡ್ತೀನಿ. ನೋಡಿ, ಬೇಕಾದ್ರೆ ಬೋಲ್ಡ್ ಮಾಡಿ ನೋಡಿ, ಕಂಪ್ಲೀಟ್ ಲಿಸ್ಟ್ ಬರುತ್ತೆ. ಇನ್ ಕೇಸ್ ನನ್ಗೇನಾದ್ರೂ ಅಕಸ್ಮಾತ್ ಆಗಿ ಈ ಫೋಲ್ಡರ್ ಸೈಜ್ ಅಥವಾ ಈ ಫೋಲ್ಡರ್ ಯಾವಾಗ ಕ್ರಿಯೇಟ್ ಮಾಡಿತ್ತು ಅಂತೆಲ್ಲ ಬೇಕಂತ ಹೇಳಿದ್ರೆ ಇಲ್ಲೋಗ್ಬಿಟ್ಟು ಇಲ್ಲೆಲ್ಲ ನನಗೆ ಬೇರೆ ಪ್ಯಾರಾಮೀಟರ್ಸ್ ಇರುತ್ತೆ, ಇದು ಮೆಥಡ್ಸ್ ಮತ್ತೆ ಪ್ರಾಪರ್ಟೀಸ್ ಇರುತ್ತೆ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಬಿಟ್ಟು, ಈಗ ಫಾರ್ ಎಕ್ಸಾಂಪಲ್ ನನಗೆ ಯಾವಾಗ ಇದು ಕ್ರಿಯೇಟ್ ಆಗಿತ್ತು ಅಂತ ಬೇಕಂದ್ರೆ ಡೇಟ್ ಕ್ರಿಯೇಟೆಡ್ ಅಂತ ಕೊಟ್ರೆ ನನಗೆ ಯಾವಾಗ ಅದು ಕ್ರಿಯೇಟ್ ಆಗಿತ್ತು ಅಂತ ಡೀಟೇಲ್ಸ್ ಕೂಡ ಬರುತ್ತೆ. ಸೊ ಈ ರೀತಿ ನಾನು ತುಂಬಾ ಸುಲಭವಾಗಿ ಒಂದು ಫೋಲ್ಡರ್ ಇರೋ ಸಬ್ ಫೋಲ್ಡರ್ ನೇಮ್ಸ್ ನ ತಗೋಬಹುದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಪ್ರೋಗ್ರಾಮ್ ಏನಿದೆ ಇದು ನಿಮ್ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದು, ಈ ಪ್ರೋಗ್ರಾಮ್ ನಿಮ್ಗೆ ಉಪಯೋಗ ಆಗುತ್ತೆ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.